ಹಸಿವು ಮತ್ತು ಬಾಯಾರಿಕೆ ಇದು ಮನುಷ್ಯನಿಗೆ ಭೌತ ಸಮಸ್ಯೆ. ಭೌತ ಅಂದರೆ ದೇಹದ್ದು. ಪಂಚಭೂತದ ಈ ದೇಹಕ್ಕೆ ಯಾವತ್ತು ನೋಡಿದರೂ ಹಸಿವೆ ಆಗ್ತದೆ. ಊಟ ಮಾಡಿದ್ದಲ್ಲ, ಹೌದು, ಅದು ಮಧ್ಯಾಹ್ನ ಹೇಳ್ತಾನವ, ಹೌದಲ್ಲ, ಮತ್ತೆ ಸಂಜೆಗೇನು ಕೇಳ್ತೇವೆ, ಒಂದು ಈಗ ಇದ್ದದ್ರಲ್ಲಿ ತೆಗೆದಿಡ್ತೇವೆ, ಇಲ್ಲ ಹೊಸತು ಮಾಡ್ತೇವೆ, ಅಂತೂ ತಯಾರಂತೂ ಆಗಿರ್ತೇವೆ. ನಾನು ಹೇಳಿದ್ದಲ್ಲ, ಇಷ್ಟು ದೊಡ್ಡ ಸಮ್ಮರ್ದದಲ್ಲಿಯೂ ಗಲಾಟೆಯಲ್ಲಿಯೂ ಏನು ಹೇಗೆ ಅಂತ ಗೊತ್ತಿಲ್ಲದಿದ್ದರೂ ನಾವು ಉದ್ದು ಕಡಿಲಿಕ್ಕೆ ಹಾಕಿದ್ದೇವೆ. ಯಾಕೆ ಅಂತ ಕೇಳಿದರೆ ಹೇಳ್ತಾರೆ, ನಾಳೆ ಇಡ್ಲಿ ಕಡುಬು ಮಾಡಲಿಕ್ಕುಂಟು. ಎಂತಾದರೂ ಹೆಚ್ಚು ಕಡಿಮೆ ಆದರೆ, ಕುಟುಂಬದಲ್ಲಿ ಏನಾದರೂ ಅಪವಾರ್ತೆಗಳೆಲ್ಲ ಬಂದರೆ ಅದು ಪರವಾಗಿಲ್ಲ, ಮತ್ತು ಅದು ಬಿಸ್ಕುಟ್ ಮಾಡಿದರೆ ಆಯಿತು ಎಲ್ಲ. ಅವರು ಹೇಳೋದು, ಬದುಕಿದ್ರೆ ಕಡುಬು, ಸತ್ತರೆ ಬಿಸ್ಕುಟು. ಏಕೆ ಯಾವುದಕ್ಕಾದ್ರೂ ಉದ್ದು ಬೇಕಲ್ಲ, ಪಿತೃವರ್ಗ ಆದರೂ ದೇವವರ್ಗ ಆಗಲಿ, ನಮ್ಮದೊಂದು ಸಾಧನೆಯ ಹಂತದಲ್ಲಿ ಉಂಟು. ಕೆಲವು ದೆವ್ವಗಳಿಗಂತೂ ಕಡುಬು ಆಗಲೇಬೇಕಂತೆ, ಅದೊಂದು ಹರಕೆ ಇರ್ತದೆ ಕೆಲವುಗಳಿಗೆ. ಆದರೆ ನಾವು ಯಾವುದರಲ್ಲಿ ಹಿಂದೆ ಬಿದ್ದಿಲ್ಲ. ಕ್ಷುತ್ ಪಿಪಾಸೆ ಎನ್ನುವುದು ಭೌತವಾದ ನಮ್ಮನ್ನು ಕಾಡುವ ದೊಡ್ಡ ಪಿಡುಗು, ಗೆದ್ದುಕೊಂಡದಿಲ್ಲ. ಸಾಯಿಲಿ, ಒಂದು ದಿನ ಆದರೂ 15ಕ್ಕೆ ಏಕಾದಶಿಯನ್ನು ಮಾಡುವ ಅಂದರೆ ಅದಕ್ಕೆ ನಮಗೆ ಇಷ್ಟೇನು ಗಲಿಬಿಡಿ. ಅದು ಎಲ್ಲ ವಯಸ್ಸಾದಾಗಂತೂ ತಿನ್ನುವುದು ಕಂಟ್ರೋಲಿಗೆ ಬಂದಿರ್ತದೆ, ಆಗ ಕೆಲಸವು ಕಮ್ಮಿ ಇರ್ತದೆ, ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಕೂತ್ರೆ ಆಗ್ತದೆ. ನಿಜವಾಗಿ ತಿನ್ನದೇ ಇದ್ದವನಿಗೆ ಕೂತ್ಕೊಳ್ಳೇ ಇರಬೇಕು ಅಂತ ನಿಯಮ ಇಲ್ಲ. ಅದು ಸಾಧನೆಯ ಸಂಪತ್ತು ಅಲ್ಲ, ಅದು ಕಾರ್ಯಕಾರಣ ಭಾವ ಅಲ್ಲ. ಉಪವಾಸದವನು ನಳುಗಾಡಲಿಕ್ಕಿಲ್ಲ, ಎಲ್ಲಿ ಅದು ಅಲ್ಲಾಡಿದರೆ ಉಪವಾಸದಲ್ಲಿ ಇವನಿಗೆ ಕಷ್ಟ ಆಗ್ತದೆ, ಹಾಗೇನಿಲ್ಲ. ಮಾತಾಡುವುದು ನಡೆಯುವುದು ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಚೆಂದ ಆಗುತ್ತೆ ಅಷ್ಟೇ, ಬಾಯಾರಿಗೆ ಕಮ್ಮಿ ಆಗುತ್ತೆ ಅಂತ, ಮತ್ತೇನಲ್ಲ. ನಿರ್ಜಲವಾಗಿ ಉಪವಾಸ ಮಾಡುವಾಗ ಅಭ್ಯಾಸ ಮಾಡಿದವನಿಗೆ ಏನೂ ತೊಂದರೆ ಇರುವುದಿಲ್ಲ ಆ ಲೆಕ್ಕದಲ್ಲಿ. ಸುಮ್ಮನೆ ಕೂತ್ರೇ ಕಿರಿಕಿರಿ ಆಗುತ್ತೆ. ವಾಸ್ತವವಾಗಿ ಎಂಗೇಜ್ ಆಗಿದ್ದರೆ ನಡೆದೋಗುತ್ತೆ. ಅಂತೂ ಹೆದರಿಕೊಳ್ಳುವಂಥದ್ದು ಏನಿಲ್ಲ, ಸಾಯುವಂಥದ್ದು ಏನಿಲ್ಲ. 2 ದಿನ ಏಕಾದಶಿ ಬಂದು ಉಪವಾಸ ಮಾಡಿ ಬದುಕಿದ್ದವರಿದ್ದಾರೆ. ಸತ್ತವರದ್ದು ಒಂದು ಸಾಮಾನ್ಯ ನನಗೆ ಗೊತ್ತಾದ ಹಾಗೆ ಸುದ್ದಿ ಇಲ್ಲ. ಎಲ್ಲ ತುಂಬ ಹಳೆಯರಲ್ಲಿ ಆದರೂ ನಿರಂತರ ಉಪವಾಸ ಮಾಡ್ತಾ ಇದ್ದವರು ಸಾತ್ರೂ ಪರವಾಗಿಲ್ಲ ಅಂತೇನೋ ಹೋಗಿರ್ಬೋದು, ಬಹಳ ಕಮ್ಮಿ. ಹೀಗೆ ಕ್ಷುತ್ಪಿಪಾಸೆಯನ್ನು ಗೆಲ್ಲಲಿಕ್ಕೆ ಸ್ವಲ್ಪ ಆದರೂ ಪ್ರಯತ್ನಿಸಿ. ಇದು ಭೌತ ಸಮಸ್ಯೆ ಮನುಷ್ಯನಿಗೆ. ಹಸಿವು ಬಾಯಾರಿಕೆಯನ್ನು ಎಂದೂ ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಅದೇ ಕೃಷ್ಣ ಹೇಳಿದಾಗೆ ರಸವರ್ಜಂ ರಸೋಪ್ಯಸ್ತ. ಸಾಯಲು ಹೊರಟವನಿಗೂ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾಯ್ತಾನೆ ಅಂದರೂ ಅವನಿಗೆ ಡ್ರಿಪ್ಸ್ ಹಾಕ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ, ಗಂಟ್ಲಿಗೆ ಟ್ಯೂಬ್ ಆದರೂ ಹಾಕಿ ಕಳಿಸ್ತಾ ಇರ್ತಾರೆ. ನೋಡಿ, ಅವನು 3-4 ದಿನದಿಂದ ತೀರ್ಥ ತಗೊಳ್ಳದಿದ್ದರೂ ಇದಂತೂ ಹೋಗ್ತಾ ಉಂಟು, ಗ್ಲೂಕೋಸ ಮತ್ತೊಂದು ಇನ್ನೊಂದು ಮಾಡಿರ್ತಾರೆ ಹೋಗಲಿಕ್ಕೆ. ಕೂತಲ್ಲೇ ಮಲಗಿದ್ದಲ್ಲೇ 1-2ಕ್ಕೆ ಆಗ್ತಾಯಿದ್ರು, ತಿನ್ನುವುದರಲ್ಲಿ ಏನು ನಾವು ಕಮ್ಮಿ ಮಾಡಿಕೊಳ್ಳುವುದಿಲ್ಲ. ಎಚ್ಚರ ತಪ್ಪಿದವನು, ಕೋಮಾದಲ್ಲಿ ಇದ್ದವನು, ಪರಿಸ್ಥಿತಿ ಅವಲೋಕನ ಮಾಡಲಿಕ್ಕೆ ಗೊತ್ತಿಲ್ಲದಷ್ಟು ಮೆದುಳು ಸತ್ತವನಾದರೂ ಹಸಿವು ಬಾಯಾರಿಕೆ ಅವನಿಗೆ ಕಮ್ಮಿ ಆಗೋದು. ದೇಹ ಧರ್ಮ, ತಿಂತಾನವನು. ಅದು ಹೇಗೆ ತಿಂತಾರೋ, ಹೇಗೆ ತಿನ್ನಿಸ್ತಾರೋ ಆಗ್ತದೆ, ನಡೀತದೆ. ಬಹಳ ವಿಚಿತ್ರ ಅದು ವೈದ್ಯ ವಿಜ್ಞಾನ. ಹೀಗಾಗಿ ಬಹಳ ಚಂದವಾಗಿ ಕ್ಷುತ್ಪಿಪಾಸೆ ಇದು ದೊಡ್ಡ ಅಲಕ್ಷ್ಮಿ ಸಾಧನೆ. ಇದು ಅದನ್ನು ಷಡ್ವರ್ಗ ನಿಗ್ರಹ ನಿರಸ್ತ. ನಾನು ಉಪವಾಸದ ಮಾತ್ರ ಮಾತಾಡಿದ್ದೆ ಹಿಂದೆ. 6ರ ಬಗ್ಗೆಯೂ ಹಸಿವು ಬಾಯಾರಿಕೆಯನ್ನು ತಗೊಳ್ಳಿಕ್ಕಿಲ್ಲ ಅಂತಲ್ಲ. ಕೃಷ್ಣ ಹೇಳಿದ ನಾತ್ಯಷ್ಣದಸ್ತಿ ಯೋಗವಸಿ ನತೈಕಾಂತ ಮನಷ್ಣತಃ ಅಂತ. ಕಂಡಬಟ್ಟೆ ಊಟದ ಮೇಲೆ ಬಿದ್ದುಕೊಳ್ಳುವುದಲ್ಲ, ಊಟವನ್ನೇ ಸರ್ವಾತ್ಮನ ಬಿಡುವುದಲ್ಲ. ಯಾವುದೋ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ಉಂಟು. ಅತೀ ಕಡಿಮೆಯಲ್ಲಿ ಬ್ರಾಹ್ಮಣಸ್ಯದ ದೇಹೋಯಂ ಕ್ಷುದ್ರಕಾಮಾಯನೇಶದೆ ಕೃಚ್ಛ್ರಾಯ ತಪಸೇಚೇಯ. ಕಷ್ಟಪಟ್ಟು ಬದುಕಬೇಕು ಅಂತಾರೆ ಅವರು. ಕಡಿಮೆ ಊಟ ಮಾಡಿ ಅದರಲ್ಲಿ ಹೈ ಕ್ವಾಲಿಟಿ, ಹೈ ವೈಭವ ಎಲ್ಲ ಮಾಡಿಕೊಳ್ಳದೆ ಎಷ್ಟರಿಂದ ಸಾಧ್ಯ ಆಗುತ್ತೋ ದೇಹ ಅಷ್ಟಕ್ಕೆ ನಿಲ್ಲಿಸಿಕೊಂಡು, ಅದೇ ಹೇಳಿಕೊಂಡ ಹಾಗೆ 1 ಹೊತ್ತು ಊಟ ಮಾಡುವವ ಪ್ರತಿನಿತ್ಯ ಇದ್ದರೂ ಇರ್ತಾರೆ. ಒಂದೇ ಹೊತ್ತು, ಆಚೀಚೆಗೇನಿಲ್ಲ, ಎವ್ರಿ ಡೇ, ಒನ್ಸ್ ಎ ಡೇ ಅಷ್ಟೇ. ನೀರು ಏನೂ ತಗೊಳ್ಳೋದಿಲ್ಲ, ಹಣ್ಣು ಹಂಪಲು ಏನಿಲ್ಲ. ಏನಿದ್ರೂ 1 ಹೊತ್ತಿನಲ್ಲಿ ಏನು ಬೇಕು ಅದೆಲ್ಲ ಕಂಪ್ಲೀಟ್ ಫಿಲ್ಲಿಂಗ್. ನಾವೀಗ ಸಂಚಾರಕ್ಕೆ ಹೋಗುವಾಗ ಪೆಟ್ರೋಲ್ ಹಾಕಿದಾಗ 1 ಸತಿ ಟ್ಯಾಂಕ್ ತುಂಬಿಸಿದರೆ ಮುಗಿದೋಯ್ತು, ಮತ್ತೆ ಎಲ್ಲಿ ನಿಲ್ಲಿಕ್ಕಿಲ್ಲ, ಹಾಕಲಿಕ್ಕಿಲ್ಲ ಅಂತ. ನಾವು ಎಷ್ಟು ಬೇಕಾದ್ರೆ ನಿಂತು ಹಾಕ್ಕೊಳ್ಳಿ, ಅಂತೂ ಗಾಡಿಗೆ ಇಲ್ಲ ಅಂತ. ಹಾಗೆ ಇದು ನಮ್ಮದು ಗಾಡಿ. 1 ಸರ್ತಿ ಹಾಕುವವ ಯೋಗಿ, 2 ಸರ್ತಿ ಹಾಕಿದರೆ ಅವ ಭೋಗಿ. ಹೋಗಿದರೆ ಒಳ್ಳೆ ಬೇಕಾದಷ್ಟು ಶ್ರೀಮಂತ ಉಂಟು ಅಂತ ಅರ್ಥ. 2ನೇ ಸತಿ ತಿಂತಾನೆ, ಆಶ್ಚರ್ಯ. ಹಿಂದೆಲ್ಲ ಹಾಗೆ ಹೇಳ್ತಿದ್ರು. ಹೌದಾ, ದಿನ ರಾತ್ರಿ ಊಟ ಉಂಟಾ, ಫಲಹಾರೆಲ್ಲ ಉಂಟಾ, ಓಹ್ ಭಾರಿ ಶ್ರೀಮಂತರು ಅಂತ ಅರ್ಥ. ಆಗ ಇಲ್ಲ, ದುಡ್ಡು 3 ಸತಿ ಊಟ ಮಾಡಿದರೆ ರೋಗಿ ಅಂತ ಹೇಳ್ತಾರಂತೆ. ರೋಗಿ 3 ಸತಿ ತಿಂತೀಯಾ, ತಮಾಷೆ ಮಾಡಿದ್ದು 3 ಸತಿ ತಿನ್ಲಿಕ್ಕುಂಟ, ಹಾಗಾದರೆ ನೀವು ರೋಗಿಗಳೇ, ಅಡಾಪ್ಟೆಡ್ ಅಂತ ಅರ್ಥ, ಮಾಮೂಲಿ. ಆಗ 4 ಸತಿ ತಿನ್ನೋರಿ ಅಂತ ಹೇಳ್ತೀರಿ, ಹೊತ್ಕೊಂಡು ಹೋಗಿ ಹೇಳ್ತೇವೆ ಮತ್ತೆ ಅಂತ ಹೇಳೋದು. ದಿನ 4 ಸತಿ ತಿಂತಾ ಇದ್ದಾನೆ, ಓವರ್ ಆಯ್ತದು.
ಇನ್ನು ಅದಕ್ಕೆ ಆಯಿತು, ಇನ್ನು ಜಾಗ ಇಲ್ಲ, ಹೀಗೆ ಕತೆ. ಇನ್ನು ಐದರ ಬಗ್ಗೆ ಮಾತೇ ಇಲ್ಲ ನಮ್ಮಲ್ಲಿ. ಎಂತ ಉಂಟು, ನಾವು ಎಷ್ಟು ಸರ್ತಿ ತಿಂತೇವೆ ನೋಡಿ, ಬೆಳಿಗ್ಗೆ ಎದ್ದರಿಂದ ಶುರು ಮಾಡ್ತೇವೆ ಬೆಡ್ ಕಾಫಿ ಅಂತ, ಬಿದ್ದುಕೊಳ್ಳುವವರೆಗೂ ಬೆಡ್ ಕಾಫಿ ಅಂತೂ ಅಂಟಿಕೊಂಡಿರ್ತದೆ. ಮತ್ತು ಮೋಣೆ ತೊಳೆದ ನಂತರ ಮತ್ತೊಂದು ಕಾಫಿ ಟಿಫಿನು, ಮತ್ತು ಸ್ನಾನ ಮಾಡಿ ನಂತರ ಒಂದಿಷ್ಟು ತಿಂದ್ಕೊಳ್ಳಿಕ್ಕೆ, ಆಫೀಸಿಗೆ ಹೋದರೆ ಮತ್ತೊಂದು ಕುಡಿಲಿಕ್ಕೆ ತಿನ್ನಲಿಕ್ಕೆ ಇರ್ತದೆ, ಮತ್ತು ಇಲ್ಲಿ ಬಿಸ್ಕೆಟೋ ಜಾಮೋ ಹಾಗೆ ಅಂತ. ಮಧ್ಯಾಹ್ನ ಅಂತೂ ಗ್ಯಾರಂಟಿ ಊಟ ಉಂಟು. ಆನಂತರ ಅಲ್ಲಿ ಊಟ ತಕ್ಷಣ ಕೆಲವರಿಗೆ ಕಾಫಿ ಆಗಬೇಕು, ಐಸ್ ಕ್ರೀಮ್ ಆಗಬೇಕು, ಇನ್ನು ಬೀಡ ಆಗಬೇಕು, ಪಾನ, ಎಂತೆಂಥದ್ದು ತಿನ್ನುವುದು ಕುಡಿಯುವುದರಲ್ಲಿ ನಿಲ್ಲುವುದಿಲ್ಲ. ಅದು ಮೂಗಿನವರೆಗೆ ಆಗಿರ್ತದೆ. ಆದರೂ ಡಿನ್ನರೋ ಲಂಚೋ ಹಾಗೆ ಹೇಳಿಕೊಂಡೇ ಇಲ್ಲ. ಆನಂತರ ಸಂಜೆಗೆ ಒಂದು ಬೇರೆ ತಿನ್ನಲಿಕ್ಕೆ ಕುಡಿಲಿಕ್ಕೆ, ಮತ್ತು ಮನೆ ಬಂದ ತಕ್ಷಣ ಒಂದು ಕಾಫಿ ಕೊಡಬೇಕು. ಟೈ ಕೆಳಗೆ ಇಳಿಯೋಸು ಮುಂಚೆ ಕಾಫಿ ಕುಡ್ದೇ ಟೈ ಕೆಳಗೆ ಇಳಿಯು, ಇಲ್ಲಾದರೆ ಇಲ್ಲ. ಮತ್ತು ರಾತ್ರಿ ಉಂಟು, ಅದಾದ ನಂತರ ಮತ್ತೊಂದು ಕಾಫಿಯೋ ಹಾಲೋ ಹಣ್ಣೋ ತಿಂದು ಕುಡಿದೋ ಮಲಗಲಿಕ್ಕೆ. ಮತ್ತು ಎಚ್ಚರಾದ್ರಂತೂ ಫ್ರಿಜ್ಜಿಗೆ ಕೈ ಹಾಕಲಿಕ್ಕೆ ಉಂಟು, ಬಿಡಿ ಅದು ಎಷ್ಟರ ಆಯ್ತು. ಇದೆಲ್ಲ ಲೆಕ್ಕದ್ದೇ 10-12 ಆಯಿತು, ಗಂಟೆಗೊಂದು ಜಾಸ್ತಿ ಉಂಟು ಈಗ. ಈ ಪ್ರಯೋಜನ ಏನು ಕೇಳುತ್ತಾರೆ? ಇದು ಮನುಷ್ಯ ಮಾಡಿಕೊಂಡ ಅತ್ಯಂತ ದೊಡ್ಡ ದುರಂತ. ಕ್ಷುತ್ ಪಿಪಾಸ ಮಲ, ಅದು ಒಳ್ಳೆಯದಲ್ಲ ಹೇಳ್ತಾರೆ. ಪುರ್ಸೋತಿದ್ದಾಗೆಲ್ಲ ತಿನ್ನುವಂಥದ್ದು ಸಮಯ ಇಲ್ಲ. ಹಲ್ಲು ವೈದ್ಯರು ಹೇಳುತ್ತಾರೆ, ಒಮ್ಮೆ ತಿಂದುಕೊಳ್ಳಿ, ಕೆಲಸ ಮಾಡಲಿಕ್ಕೆ ಬಿಡಿ, ಅದರ ಮೇಲೆ ಗಲೀಜು ಹಾಕ್ತಾ ಕೂತ್ಕೊಳ್ಬೇಡಿ ಅಂತ. ಎಂಥದೋ ಗ್ರೈಂಡ್ ಆಗ್ತಾ ಇರ್ತದೆ, ಮತ್ತೆ ಹಾಕೋದು, ಮತ್ತು ಏನೋ ಒಂದು ಕೆಲಸ ಆಗ್ತದೆ, ಮತ್ತೊಂದಿಷ್ಟು ಹಾಕೋದು. ಬೇಡ ಅಂತಾರೆ, ಒಂದು ಸರ್ತಿ ಹಾಕಿ ಫುಲ್ ಅದು ಡಿಸ್ಚಾರ್ಜ್ ಆಗಲಿ, ಎಲ್ಲ ಕಡೆಗೆ ಹೋಗ್ಕೊಳ್ಳಿ, ಅದು ವ್ಯವಸ್ಥೆ ಆಗಲಿ, ಮತ್ತು ಫ್ರೆಶ್ ಆಗಿ ನೋಡಿ. ಆಯಿಲ್ ಚೇಂಜ್ ಮಾಡೋದು ಅಂತ ಎಲ್ಲ ಇಲ್ವಾ? ಹಾಕಿದ ಮೇಲೆ ಎಣ್ಣೆ ಹಾಕಿ ಆ ಇಂಜಿನ್ ಹಾಳಾಗಿ ಹೋಗುತ್ತೆ. ಒಮ್ಮೆ ಎಲ್ಲ ಹಾಕಿ ದೀಪವಾಗಿ ಉರಿತಾ ಇರುತ್ತೆ, ಪೂರ ಎಣ್ಣೆ ಖಾಲಿ ಆಗಲಿ, ಮತ್ತು ಹೊಸ ಎಣ್ಣೆ ಹಾಕಿ, ಎಣ್ಣೆ ಅದರ ಮೇಲೆ ಎಣ್ಣೆ ಹಾಕ್ತಾಯಿದ್ರೆ ಬತ್ತಿಗೂ ಉರಿಲಿಕ್ಕೂ ಸಂಕಟ ಆಗುತ್ತೆ, ಬೆಳಕಿಗೂ ಚೆಂದ ಕಾಣುವುದಿಲ್ಲ, ಎಣ್ಣೆಯೂ ದಪ್ಪಾಗಿ ಹಾಳಾಗಿರುತ್ತದೆ. ಈ ಅಡಿಗೆ ಕೋಣೆಯಲ್ಲೆಲ್ಲ ಹೋಟೆಲುಗಳಲ್ಲಿ ಈ ಕರೆದ ಎಣ್ಣೆ ಇದ್ದಾಗೆ, ಕರೆದ ಪದಾರ್ಥ ಅದರ ಮೇಲೆ ಎಣ್ಣೆ ಆಗೋದು, ಕರಿಯೋದು ಆಗೋದು, ಎಣ್ಣೆ ಆಗೋದು, ಅದು ಹಾಗೆ. ಅದು ಎಷ್ಟು ಅವ್ರು ಕೇಳ್ತಾರೆ, ನಾನು ಒಕ್ಕೆಲಾಗಿದ್ದರಿಂದ ಬಾಣಾಲೆಯನ್ನು ಬೇರೆ ಮಾಡಲಿಲ್ಲ ಅಂತಾನೆ, ಆಯ್ತಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಅಂದರೆ ನಂದದಾ ದೀಪ ಇದ್ದಾಗಿದ್ದು, ನಂದದಾ ಎಣ್ಣೆ ನಮ್ಮದು, ದೀಪ ಮಾತ್ರ ಅಲ್ಲ ಎಣ್ಣೆಯೂ ನಂದಲಿಲ್ಲ, ನಮ್ಮದು ನಾನ್ ಚೇಂಜಬಲ್ ಇದ್ದ ಹಾಗೆ. ಆಗಬಾರ್ದು ದೇಹ, ಅಂದರೆ ನಾನು ವ್ಯತ್ಯಾಸ ತೋರಿಸಿದ್ದು. ಅವರು ಮಾಡೋ ಬಗ್ಗೆ ನನಗೇನು ಕಮೆಂಟ್ ಅಲ್ಲ. ನಮ್ಮ ದೇಹದಲ್ಲಿ ಆಗುವುದು ಇದು ಬಾಣಾಲೆ ಆಗಬಾರ್ದು. ಇದು ಒಂದು ರೀತಿಯ ಚೇಂಜ್ ಮಾಡೋದು, ಆಯಿಲ್ ಫಿಲ್ಲಿಂಗ್ ಮಾಡಿದ ಸ್ಟೈಲ್ ಇರಬಾರ್ದು. ಪ್ರತಿನಿತ್ಯ ಎವ್ರಿ ಡೇ ಅದನ್ನು ಕ್ಲೀನ್ ಮಾಡಿ, ಖಾಲಿ ಮಾಡಿ, ಏನಿಲ್ಲ ಮಾಡಿಕೊಳ್ಳಿ. ಬ್ರೇಕ್ಫಾಸ್ಟ್ ಎನ್ನುವುದೇ ಮಸ್ಟ್ ಯು ಬ್ರೇಕ್ ಆಫ್ಟರ್ ಫಾಸ್ಟ್. ಮೊದಲು ಖಾಲಿ ಮಾಡಿಕೊಳ್ಳದೆ ಬ್ರೇಕ್ಫಾಸ್ಟ್ ಎಲ್ಲಿಗೆ 12 ಗಂಟೆಯೊಳಗೂ ತಿಂತಾ ಇದ್ದಾನಂತೆ, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ 5:30 ಗಂಟೆಗೆ ಕಾಫಿ ಕೊಡ್ತಾನೆ, ಬ್ರೇಕ್ ಆಗೋದು ಎಲ್ಲಿಗೆ? ಖಾಲಿ ಆಗಲಿಲ್ಲ. ನಮ್ಮ ಮೊದಲು ನಿಜವಾಗಿ ಉಪವಾಸ ಮಾಡಿಕೊಳ್ಳಿ, ಖಾಲಿ ಕೊಡಿ ಹೊಟ್ಟೆಗೆ. ಒಂದು 8-9 ಗಂಟೆ ಆದರೂ ಮಿನಿಮಮ್, ವೇದ ಅಂತ ಹೇಳ್ತಾರಲ್ಲ, 10-12 ಗಂಟೆಯವರೆಗೆ ಖಾಲಿ ಹೊಟ್ಟೆ ಕೊಟ್ಟರೆ ಅದು ವೇದ ಇದ್ದ ಹಾಗೆ ಕ್ಲೀನ್ ಆಗ್ತದೆ. ಎಲ್ಲ ಹೋಗಿರ್ತದೆ, ಹೊರಗೆ ಹೋಗುವಂಥದ್ದು, ವ್ಯತ್ಯಾಸ ಆಗುವಂಥದ್ದು. ಮಲ ಮೂತ್ರ ಮಾಂಸಗಳಿಗೂ ಅನ್ನಮಶಿತಂ ತ್ರೇಧ ಅವಿಧೀಯತೆ ಅಂತ ತಿಂದದ್ದೆಲ್ಲ ಸೂಕ್ಷ್ಮವಾದದ್ದೆಲ್ಲ ಮನಸ್ಸಿಗೆ ಹೋಗುತ್ತೆ, ಸ್ಥೂಲವಾದದ್ದು ದೇಹಗಳಿಗೆ ಹೋಗ್ತದೆ, ಅತಿ ಮಲವಾದದ್ದು ತ್ಯಾಜ್ಯವಾದದ್ದು ಮಲವಾಗಿ ಕೆಳಗೆ ಹೋಗುತ್ತೆ. ಹೀಗೆ ಮಲ, ಮಾಂಸ ಮತ್ತು ಮನಸ್ಸು, ಈ 3 ಕಡೆಗೆ ಮಕಾರಗಳ 3ಕ್ಕೆ ಅವಕಾಶ ಕೊಡುವ ಹಾಗೆ ಮಾಡಿಕೊಳ್ಳಬೇಕು. ಪೂರಾದಾಗ ಮಾತ್ರ ಅದು ಕೆಲಸ ಒಳ್ಳೆಯದಾಗುತ್ತೆ. ಇದು ಸೈಂಟಿಫಿಕಲಿ ಸರಿಯೇ, ವೈದ್ಯ ವಿಜ್ಞಾನ ರೀತಿಯಲ್ಲಿಯೂ ದೇಹದ ಸ್ಟ್ರಕ್ಚರಿನಲ್ಲಿಯೂ ವ್ಯವಸ್ಥಿತವಾಗಿ. ಪ್ರಾಣಿಗಳು ಹಾಗೆ ಸಿಕ್ಕಿದಾಗ ಬೇಟೆ ಮಾಡ್ತಾ ತಿಂದು ಹೋಗುವುದೇ ಇಲ್ಲ. ಒಂದು ಸರ್ತಿ ತಿಂತ ಬೇಟೆ ಮಾಡಿ ಸ್ಟಾಪ್, ಮತ್ತು ಇನ್ನೊಮ್ಮೆ ಹಸಿವಾಗದೆ ಬೇಟೆ ಮಾಡುವುದಿಲ್ಲ. ಅವುಗಳು ಹತ್ತಿರದಲ್ಲಿದ್ದರು, ಗುಂಪಿನಲ್ಲಿದ್ದರು, ಚಂದವಾಗಿದ್ದರೆ, ಭಾರಿ ಚೆನ್ನಾಗಿದೆ ಕಡವೆ ಹೇಳಿ ಹಾರುವುದಿಲ್ಲ ಹುಲಿ. ಅದರೊಟ್ಟಿಗೆ ತಾನು ಕುಣಿತದೆ ಇರ್ತದೆ, ಮಲಗಿ ಇರ್ತದೆ, ಏನು ತೊಂದರೆ ಆಗೋದಿಲ್ಲ. ಹಾಗೆ ಮನುಷ್ಯ ಉಂಟು ಹೇಳಿ ಫ್ರಿಜ್ಜನ್ನು ಅಥವಾ ಬಾಕ್ಸನ್ನು ಮುಟ್ಟಿಕೊಂಡೆಲ್ಲ ಅದನ್ನು ಪಕ್ಕದಲ್ಲಿಟ್ಟುಕೊಂಡು ತಿಂತಾನೇ ಇರುವುದು, ಆ ಚಿಪ್ಸು ಮತ್ತೊಂದು ಇನ್ನೊಂದು, ಅದೆಲ್ಲ ಮಾಡದೇ ಇರಲಿ ಹೇಳಲಿಕ್ಕೆ ಹೋಗಿ ಚತುರ್ವಿಪಾಸ 2. ಭೌತವಾದ ನಮ್ಮ ದೇಹದಲ್ಲಿನ ಈ 2 ಧರ್ಮಗಳನ್ನು ನಾವು ನಿಲ್ಲಿಸಲಿಕ್ಕೆ ಎಷ್ಟು ಒದ್ದಾಟ ಪಡ್ತೇವೆ ನೋಡಿ. ಇದನ್ನು ವೈಭವೀಕರಿಸಲಿಕ್ಕೆ ನಾವೆಷ್ಟೆಲ್ಲ ಮಾಡಿಕೊಂಡಿದ್ದೇವೆ ನೋಡಿ. ಯಾವುದನ್ನು ನಿಲ್ಲಿಸಬೇಕಿತ್ತೋ, ನಿಗ್ರಹಿಸಬೇಕಿತ್ತೋ, ಎಲ್ಲಿ ನಾವು ಋಷಿಗಳಾಗಬೇಕಿತ್ತೋ, ಧ್ಯಾನಕ್ಕೆ ಹೋಗಬೇಕಿತ್ತೋ, ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಿತ್ತೋ, ದೇವರ ಆಲಯಕ್ಕೆ ಪ್ರವೇಶ ಮಾಡಬೇಕಿತ್ತೋ, ಅದನ್ನು ಆಗದಂತೆ ಮಾಡಲಿಕ್ಕೆ ಮೊದಲೇ ಇರತಕ್ಕಂಥ 2 ದೊಡ್ಡದು ಮಾಡಿಬಿಟ್ಟಿದ್ದೇವೆ. ಹಸಿವು ಬಾಯಾರಿಕೆ ಕೇಂದ್ರಗಳು 1000 ಗಟ್ಟಲೆ ಆಗಿವೆ. ಆ ಪಬ್ಬುಗಳು, ಪಾನ ಕೇಂದ್ರಗಳು, ಮಗದೊಂದು ಇನ್ನೊಂದು ಹೋಟೆಲ್, ರೆಸ್ಟೋರೆಂಟ್, 5 ಸ್ಟಾರ್ ಸಮಯ ನೋಡಿ, ಅದಕ್ಕೆಲ್ಲ ಹೆಸರು ನಾನು ಸುಮ್ಮನೆ ಹೇಳಿದ್ದೆ ಹೆಸರು, ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ನಮ್ಮಲ್ಲಿ ಭಕ್ತಿ, ಪ್ರೀತಿ, ವಿಶ್ವಾಸ, ನಂಬಿಕೆ, ಶ್ರದ್ಧೆ ಇವೆಲ್ಲ ಏನಿಲ್ಲ ಆಗಿಬಿಟ್ಟಿದೆ. ಇವು ದೊಡ್ಡದಾಗಿವೆ. ಇದು ವಿದೇಶಗಳಲ್ಲೆಲ್ಲ ಹಬ್ಬಿದೆ, ನಮ್ಮದೇ ಕಂಪೆನಿಗಳೆಲ್ಲ ಇದ್ದಾಗೆ. ಅದರಲ್ಲೇ ಆಯಗಳು, ದುಡ್ಡುಗಳು, ವ್ಯವಸ್ಥೆಗಳು, ಅದರಲ್ಲಿ ಅಂತಸ್ತುಗಳು, ಮೇಲೆಗಳು. ಏನು ಕರ್ಮ ಅಂತಾರೆ. ಯಾವುದನ್ನು ಮಾಡಬಾರ್ದಿತ್ತು ಹೇಳ್ತಾರೆ ಅದನ್ನು ಮಾಡಿ ಕ್ರಯ ವಿಕ್ರಯದಿಂದ ಕೊನೆಗೆ ಕಡೆಗೊಂದು ನಮ್ಮದು ಶರ ಕ್ರಯ ವಿಕ್ರಯಾತ್ ಅಭಕ್ಷ್ಯ ಭಕ್ಷಣ ಅಂತ ಹೇಳಿಕೊಂಡು
ತತ್ ಪಾವಮಾನೀಭಿ ಅಹಂ ಪುನಾಮಿ ಎಂಥದಕ್ಕೆ ಎಲ್ಲಿ ಬರುತ್ತೆ ಅಂತ. ಅದನ್ನು ಭಾಳ ಚಂದವಾಗಿ ಆದಿಭೌತಿಕವಾದ ಈ ದೇಹದ ಮೇಲಿರತಕ್ಕ ಎರಡು ರಕ್ಕಸರು, ಮಹಾಶನೋ ಮಹಾಪಾತ್ಮ ಅಂದಾಗೆ ನಮ್ಮನ್ನು ನುಂಗಿ ನೆಣವ ಎರಡು ಪೀಡೆಗಳು, ಕ್ಷುತು ಮತ್ತು ಪಿಪಾಸ ಅಂತ. ಎರಡು ಸ್ತ್ರೀಲಿಂಗದಲ್ಲೇ ಇವೆ. ಮತ್ತು ಬಿಡಿ, ಹಸಿವು ಮತ್ತು ಬಾಯಾರಿಕೆ ಅಂತ ಇವೆರಡು ನಮ್ಮನ್ನು ನುಂಗಿ ಹಾಕ್ತಾ ಇವೆ ಅದರ ಆಚೆಗೆ. ಅದರಿಂದ ಮೊದಲೇ ಹೇಳಿದ್ದು ಕ್ಷುತ್ ಪಿಪಾಸ ಮಲಾಂ ಜ್ಯೇಷ್ಠಾಂ, ಅದು ಹೇಸಿಗೆ. ಈಗ ನಾವು ವೈದ್ಯರು ಬಂದಾಗ ಮೊದಲು ಕೇಳೋದು ಹಸಿವಾಗತ್ತಾ? ಹಾಂ, ಚೆನ್ನಾಗಿ, ಹಾಗಾದರೆ ಒಳ್ಳೆಯದು, ಆರೋಗ್ಯ ಉಂಟು. ಇವ್ರು ಹೇಳ್ತಾನೆ ಹಸಿವು ನಿಲ್ಲಿಸಲಿಕ್ಕೆ ಮದ್ದು ಕೊಡ್ತೀರಾ? ಹಸಿವು ಆಗದಂತೆ ಮಾಡಲಿಕ್ಕೆ ಏನಾದರೂ ಉಂಟು ನಿಮ್ಮಲ್ಲಿ ಟೆಕ್ನಾಲಜಿ? ಮಧ್ಯೆ ಏನಾದರೂ ಒಂದು ಹಸಿವೆ ಆಗಬಾರ್ದು, ಒಂದು ವಾರದವರೆಗೆ ಹಸಿವೆ ಆಗಬಾರ್ದು, ಲಾಕ್ಡೌನ್ ಉಂಟು, ಒಂದು ವಾರದವರೆಗೆ ಬಾಯಾರಿಕೆ ಆಗಬಾರ್ದು. ಹೆಲ್ಪ್ಲೆಸ್. ನಮ್ಮಲ್ಲಿ ಇಲ್ಲ, ಅಂಥದ್ದಿಲ್ಲ, ತಂತ್ರಗಾರಿಕೆ ಇಲ್ಲ, ಆ ನಮೂನೆಯಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದ ವೈದ್ಯ ಶುಶ್ರೂಷೆ ಇಲ್ಲ. ಅದು ಬಿಡೋದಿಲ್ಲ. ಸಮ ತಿನ್ನಿ ಅಂತಾರೆ, ಮತ್ತೆ ನೋಡುವ, ಏನಾದರೂ ಸಂಕೋಚ ಮಾಡಬೇಡಿ. ಇವತ್ತಂತೂ ಪಥ್ಯ ವಿಜ್ಞಾನವೇ ಹೇಳಿಕೊಡುವುದೇ ಇಲ್ಲ. ಎಂತಾದರೂ ತಿಂದುಕೊಳ್ಳಿ, ಯಾಕೆ ಮಾತ್ರೆ ಉಂಟು ನಮ್ಮಲ್ಲಿ, ಏನು ಹೆಚ್ಚು ಕಡಿಮೆ ಆದರೂ ನಾವಿದ್ದೇವೆ, ಮಾತ್ರ ಇದ್ದೇವೆ ಅಂತ. ಅದು ಪ್ರಯೋಜನ ಇಲ್ಲ ಅಂತಾರೆ. ನೀವು ಮೊದಲು ನಿಮ್ಮ ಮೇಲೆ ಪ್ರಭುತ್ವವನ್ನು, ನಿಮ್ಮ ದೇಹದ ಮೇಲೆ ನೀವು ಕಂಟ್ರೋಲ್ ಮಾಡಿ ನೋಡಿ, ಆಗತ್ತೆ. ಹೆಚ್ಚಿನವರು ಹೇಳೋದು, ನಮಗೆ ಕಂಪ್ಲೇಂಟ್ ಕೊಡ್ತಾರೆ, ನೀವು ಹೇಳೋದು ಸುಲಭ ಉಂಟು, ಒಂದು ಸರ್ತಿ ಕಾಫಿ ಕುಡಿದಿದ್ದರೆ ತಲೆ ತಿರುಗ್ತದೆ ಅಂತ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಎಷ್ಟು ಬೇಕಾದರೆ ಸಂಶೋಧನೆ ಪತ್ರ ನೋಡಿ, ಎಲ್ಲಿ ಆದರೂ ಕಾಫಿ ಕುಡಿಯದಿದ್ದರೆ ತಲೆನೋವು ಬರ್ತದೆ ಉಂಟ ನೋಡಿ, ಸಂಬಂಧ ಇಲ್ಲ. ಅದು ನಾವೇ ಮಾಡಿಕೊಂಡದ್ದು, ಅದು ಸೈಕಾಲಜಿ. ಆಗುವುದೇ ಏನು ಅಂತ ಯಾರೋ ಒಬ್ಬರು ಹೇಳಿದ್ದಾರೆ, ನಾವು ಹೌದು ಅಂತ ತಿಳ್ಕೊಂಡು ನಮ್ಮದು ತಲೆಯನ್ನು ತಿರುಗಿಸಿಕೊಳ್ಳುತ್ತೆ. ಸಂಬಂಧವೇ ಇಲ್ಲ. ನೀವೊಂದು ಕೆಲಸ ಮಾಡಿ, ಹಾಗುಂಟು ಅಂತಾದರೆ ನಾನೇ ಹೇಳುತ್ತೇನೆ, ನೀರು ಕುಡಿದ್ರೆ ತಲೆನೋವು ಹೋಗ್ತದೆ ಅಂತ, ಒಂದು ಅಂಶ ನೀರು ಕುಡೀರಿ. ಯಾಕೆ ನಾನು ಹೇಳ್ತೇನೆ ಅಂತ, ಅದು ಒಂದು ವೈದ್ಯ ಅಂತ ಮಾಡಿಕೊಳ್ಳಿ. ಹೈಡ್ರೋಥೆರಪಿ, ಜಲಚಿಕಿತ್ಸೆ, ಆಗತ್ತೆ. ಒಬ್ಬ ಹೇಳ್ತಾನೆ, ಹೌದು ನಾನು ಒಂದು ವಾರದಿಂದ ಕುಡಿತಾ ಇದ್ದೇನೆ, ಈಗ ತಲೆನೋವಿಲ್ಲ. ಆಯ್ತಾ ಇಲ್ಲೋ, ಟ್ರೆಂಡ್ ಮಾಡಿ, ಎಲ್ಲರಿಗೆ ಕಳಿಸಿ, ಅದನ್ನು ಶೇರ್ ಮಾಡಿ. ಈಗ ನೀರು ಕುಡಿದು ತಲೆನೋವನ್ನು ನಿಲ್ಲಿಸಿಕೊಳ್ಳಿಕ್ಕೆ ಬರುತ್ತೆ. ಆಗೋದಿಲ್ಲ, ಯಾಕೆ? ಹೀಗೆ ಒಂದಕ್ಕೊಂದು ಸಬ್ಸ್ಟಿಟ್ಯೂಟ್ ಇದೆ. ನಿಮಗೆ ತಲೆನೋವೇ ಉಂಟು ಅಂತಾದರೆ ತಲೆನೋವು ಬಗ್ಗಿಸಲಿಕ್ಕೆ ಬೇಕಾದಷ್ಟು ಮದ್ದಿದೆ. ಅದರ ಬದಲಿಗೆ ಅದನ್ನೇ ಡಿಪೆಂಡ್ ಮಾಡಿ, ಇದೇ ಅಲ್ಲ, ಮೊದಲು ಕಾಫಿ ಇದ್ದದ್ದು ಆಲ್ಕೋಹಾಲಿ ಹೋಗುತ್ತೆ ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ. ಇದಾಗಬಾರ್ದು ಹೇಳಿ ಆ ನೆಲೆಯಲ್ಲಿ ಯೋಗದ ಮಾರ್ಗದಲ್ಲಿ ಬಂದಾಗ ಮೊದಲು ಭೌತ ವಿಜ್ಞಾನ ಹೇಳಿಕೊಟ್ರು. ಭೌತದ ಮೇಲಿನ ಹಿಡಿತ ಆದಿ ಭೌತಿಕವಾಗಿ ಕ್ಷುತ್ಪಿಪಾಸ ಅಂತ. ಇದು ಆಚಾರ್ಯರು ಮುಟ್ಟಿದ ಮಾತು. ಇದು ತಾಪತ್ರಯದಲ್ಲಿ ತಾಪತ್ರಯೇಣ ಸಂತಪ್ತಂ. ಯಾಕೆ ನಾನು ಹೇಳ್ತೇನೆ, ಇದು ಆಚಾರ್ಯರ ಗುಟ್ಟು. ಹೌದು ಹೇಳಲಿಕ್ಕೆ ಎರಡನೇ ಮಾತು ಉಲ್ಲೇಖ, ಮೊದಲನೇ ಮಾತನ್ನು ಉಲ್ಲೇಖ ಮಾಡ್ತೇನೆ, ಮಾಡಿಲ್ಲ ಇನ್ನು. ಎರಡನೇ ಮಾತು ಮಾತ್ರ ಮುಟ್ಟಿದೆ. ಅದರೊಟ್ಟಿಗೆ ಆದಿದೈವಿಕವಾದದ್ದು. ಆದಿದೈವಿಕವಾದದ್ದು ಅಂದರೆ ಇದು ದೇವರ ತತ್ವಾಭಿಮಾನಿಗಳ ಕಥೆಯಿಂದ ನಮಗಾಗಿ ಬಂದದ್ದು. ದೇವರೆಲ್ಲ ದೂರದಲ್ಲಿಲ್ಲ. ನಾವು ಸೂರ್ಯನನ್ನು ನೋಡಲಿಕ್ಕೆ ಹಗಲು ಮಾತ್ರ ಅಂತೇಳಿ ಕಂಪೌಂಡ್ ಹಾರಿಕೊಂಡು ಹೊರಗೆ ಬರಬೇಕಾಗಿಲ್ಲ. ಯಾಕೆಂದರೆ ಕೆಲವರ ಮನೆಯಲ್ಲೆಲ್ಲ ಸೂರ್ಯ ಕಾಣುವುದೇ ಇಲ್ಲ, ಅದಕ್ಕೆ ಹಾರಿ ಬರಬೇಕಾಗಿಲ್ಲ. ಯಾಕೆ? ಸೂರ್ಯ ಕಣ್ಣಲ್ಲೇ ಇದ್ದಾನೆ. ಸೂರ್ಯ ಏನು, ರುದ್ರನಿಗೆ ಜಾಗ ಕೊಟ್ಟ ಚತುರ್ಮುಖ ಬಂದ ತಕ್ಷಣ ತುಂಬ ಖುಷಿ ಇದೆ. ರುದ್ರ ಬಂದದ್ದು ಕೇಳಬೇಕ್ರಿ. ಶಿವ ಅಂದರೆ ಎಷ್ಟು ಗೌಜಿನ ತತ್ವ ಅಂತ. ತೊಡೆಯಲ್ಲಿ ಹುಟ್ಟಿ ಬಂದಿದ್ದಾನೆ, ಕೂತಿದ್ದಾನೆ. ಕಮಲಾಸನಸ್ತಂ ಹೇಳಿದಾಗೆ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ, ನೋಡಬೇಕಾದವರಿಗೆ. ರುದ್ರದೇವರು ಚತುರ್ಮುಖನ ತೊಡೆಯಲ್ಲಿ ಕೂತದ್ದು ಎಲ್ಲಿ ಅಂತೇಳಿ ಇದೇ ಶಬ್ದ ಹೇಳಿದ್ದಕ್ಕೋಸ್ಕರ ನಾನು ಬಂದಿದ್ದಾನೆ. ಅಳ್ತಾನೆ. ಬಾಯಿ ಮುಚ್ಚು ಅಂದ. ನನಗೆಂತ ಹೆಸರು ಕೇಳಿದ? ನೀನು ಅತ್ತದ್ದಲ್ಲ, ಅದಕ್ಕೆ ನೀನು ರುದ್ರ ಹೆಸರು. ರೋದನಾಥ್ ರುದ್ರ ಉಚ್ಯತೆ ಅಂತ. ನೀನು ಅತ್ತದ್ದಕ್ಕೆ, ಅಳಿಸಿದ್ದಕ್ಕೆ ಅಲ್ಲ, ಅತ್ತದ್ದಕ್ಕೆ ರುದ್ರ ಹೆಸರು ಅವನಿಗೆ. ಮತ್ತು ಅತ್ತ ಎಂತ ಹೇಳಿದೆ? ನಂಗೆ ಇನ್ನೊಂದು ಹೆಸರು ಹೇಳು ಅಂದ. ನಿನಗೆ ನಾನು ಭವ ಅಂತ ಹೇಳುತ್ತೇನೆ ಅಂದ. ಮತ್ತು ಅತ್ತ ಅಳೋದು ಯಾಕೆ ಹೇಳಿದ? ನನಗೆ ಇನ್ನೊಂದು ಹೆಸರು ಹೇಳು ಅಂದ. ಆಯ್ತು, ನಿನಗೆ ಶರ್ವ ಅಂದ. ನಾನು ಎಲ್ಲ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಹೀಗೆ ಮತ್ತು ಹತ್ತಿದ್ದಾನೆ, ಮತ್ತು ಹೆಸರು ಕೊಟ್ಟಿದ್ದಾನೆ. ಎಷ್ಟು ಅಂದರೆ 8 ಹೆಸರಾಯಿತು. 8ನೇ ಹೆಸರು ಆಗುವಾಗ ಸಾಕಳುವುದು ಹೇಳಿದ. ಇಲ್ಲ, ನನಗೊಂದು ಇನ್ನೂ ಹೆಸರು ಬೇಕು ಹೇಳಿ 8ನೇ ಹೆಸರು ಕೊಟ್ಟು ಬಾಯಿ ಮುಚ್ಚಿದ. ಮತ್ತು 8 ಹೆಸರು ಕೊಟ್ಟದ್ದಕ್ಕೆ 8ಆಗಿ ಕೂತವನಿಗೆ ಶರ್ವ, ಪಶುಪತಿ, ಈಶಾನ, ಮಹಾದೇವ ಎಲ್ಲ ಆಗಿದ್ದಾನವ. 8 ಜಾಗ ಕೊಡ್ತಾರೆ ಚತುರ್ಮುಖ. ಆಗ ಕಣ್ಣು ಅಂದ. ಸೂರ್ಯ ನಿನಗೆ ಜಾಗ ಅಂದ. ಸೂರ್ಯನಲ್ಲಿ ರುದ್ರ ಕೂತಿದ್ದಾನೆ. ಪ್ರತಿಯೊಬ್ಬನಲ್ಲಿ ರುದ್ರಶಕ್ತಿ ಕಣ್ಣಿನಲ್ಲಿ ಇದೆ ನೋಡಲಿಕ್ಕೆ. ಹಾಗೆ ಚಂದ್ರನನ್ನು ಕೊಟ್ಟ, ಪಂಚಭೂತ ಕೊಟ್ಟ, ದೀಕ್ಷಿತನನ್ನಿಟ್ಟ. ಎಲ್ಲ ಬಹಳ ರೋಚಕವಾದ ರುದ್ರನ ಸ್ಥಾನಮಾನಗಳು ಕಲೀಲೇಬೇಕಾದು. ಎಲ್ಲಿದ್ದಾನೆ ಅಂತ ದೇವತೆಗಳನ್ನು ಹುಡುಕಿಕೊಂಡು ನಾವು ಹೋಗಬೇಕಾಗಿಲ್ಲ. ಇಲ್ಲೇ ಇದೆ. ದೇಹವೇ ಒಂದು ದೊಡ್ಡ ಲಿಂಗ ಅಲ್ವಾ? ಸರಿ ನೋಡಿಕೊಳ್ಳಿ. ಸರ್ತ ನಿಂತರೆ ಒಂದು ಫೋಕಸ್ ಲೈಟ್ ಹಾಕಿದರೆ ಬೆನ್ನ ಹಿಂದೆ ಬರುವಾಗ ಒಂದು ಲಿಂಗ ಬರುವುದಿಲ್ಲ, ಉದ್ದನೆ. ಮತ್ತೆ ಆಯ್ತಲ್ಲ, ದೇಹವೇ ಲಿಂಗ. ಮನೋಭಿಮಾನಿಯಾಗಿ ಧ್ಯಾನಕ್ಕೆ ಬೇಕಾದಾಗ ರುದ್ರ ಇರ್ತಾನೆ. ಅಂಗಗಳಲ್ಲಿ ತತ್ವಾಭಿಮಾನಿಗಳಲ್ಲಿ ಕೂತಿದ್ದಾರೆ. ಇವರು ನಮ್ಮನ್ನು ಕೆಲವೊಮ್ಮೆ ಕುಣಿಸ್ತಾರೆ, ದುಡಿಸ್ತಾರೆ.
ನಾವು ಅತಿರೇಕ ಮಾಡಿದರೆ ಅವರು ನಮಗೆ ಸ್ವಲ್ಪ ಶಿಕ್ಷೆ ಕೊಡ್ತಾರೆ. ಹಾಗಾಗಿ ದೇವತೆಗಳು ತಮ್ಮ ಶಕ್ತಿಯನ್ನು ಹೆಚ್ಚು ಕಡಿಮೆ ಮಾಡಿಕೊಂಡರೆ, ವರುಣ ಇದ್ದಾನೆ, ನಾಲಿಗೆಯಲ್ಲಿ ಆಗಲಿ ರಸದಲ್ಲಿ ಆಗಲಿ ಎಲ್ಲ ಇದ್ದೇ ಇದ್ದಾನಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಶೀತ ಆಗ್ತದೆ, ಅತಿವೃಷ್ಟಿ ಆಗುತ್ತೆ, ಮತ್ತೊಂದು ಕಡಿಮೆ ಮಾಡಿದರೆ ಬಾಯಾರಿಕೆ ಬಿಕ್ಕಳಿಗೆ ಶುರುವಾಗುತ್ತೆ. ಹಾಗೆ ಇಂದ್ರಿಯಾಭಿಮಾನಿಗಳು ದೇವತೆಗಳೇ ಕೆಲವೊಮ್ಮೆ ತತ್ವದಲ್ಲಿ ಕೂತವರೇ ಆಚೀಚೆ ಮಾಡಿಕೊಂಡಾಗ ನಮಗೆ ಬೆಳೆದಿದ್ದ ಕಾಯಿಲೆಗಳು ಬರ್ತಾವೆ, ಹೆಚ್ಚು ಕಡಿಮೆ ಆಗ್ತಾವೆ. ಅದನ್ನು ಆ ದೇವತೆಗಳನ್ನು ಸಂತೋಷಗೊಳಿಸಿ ಸಮ ಮಾಡಿಕೊಳ್ಳಿ ಹೇಳಿತು. ಹೀಗೆ ಜರ ಮತ್ತು ವ್ಯಾಧಿ ಅಂಶಗಳು ಕಮ್ಮಿ, ದೇವತೆಗಳ ಪ್ರತಿಷ್ಠೆಯಲ್ಲಿ ಇರತಕ್ಕ ಅಂಶಗಳು ಕಮ್ಮಿ ಆಗುವ ಮೂಲಕ ನಮ್ಮಲ್ಲಿ ಜರೆ ಬರ್ತದೆ, ಮುಪ್ಪು ಮುದಿತನ ಬರ್ತದೆ, ಅದೇ ರೋಗಗಳು ಆಕ್ರಮಣ ಮಾಡುತ್ತವೆ. ಹಾಗಾಗಿ ಈ ಜರಾವ್ಯಾಧಿಗಳು ದೈವಿಕವಾದವುಗಳು, ದೇವರ ಹತ್ರವೇ ಕೇಳಿ. ನೋಡಿ ಋಷಿಗಳೆಲ್ಲ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ, ಋಷಿಗಳಿಗೆ ಮುದಿತನವೇ ಕಾಣುವುದಿಲ್ಲ, ರೋಗಗಳೇ ಕಾಣುವುದಿಲ್ಲ, ಕಾಡಿನಲ್ಲಿ ಕೂತಿರ್ತಾವೆ, ಮೈಯಲ್ಲಿ ಚರ್ಮವೇ ಒಣಗಿರ್ತದೆ, ಅಸ್ಥಿ ಮಾತ್ರರಾಗ್ತಾರೆ ಅಂತ ಹೆಸರು ಕೇಳುತ್ತೇವೆ ನಾವು. ಹಣ್ಣು ಹಂಪಲು ಗೆದ್ದೆ ಗೆಣಸು ಬಿಡಿ ತಿನ್ನುವುದೇ ಇಲ್ಲ, ಕೆಲವು ಗಾಳಿ ಮಾತ್ರ ತಿನ್ನುವರು, ಕೆಲವು ಅವುಗಳು ಇಲ್ಲ. ಇಂಥ ರೀತಿಯಲ್ಲಿ ಇದನ್ನು ಹೇಳ್ತಾರೆ. ಎಷ್ಟು ಸಮಯದಿಂದ ಧ್ಯಾನಕ್ಕೆ ಕೂತಿದ್ದಾರೆ ಅವರು, ಯಾವ ರೀತಿಯಲ್ಲಿ ಕೂತಿದ್ದಾರೆ, ಎಷ್ಟು ಇನ್ಸೆಕ್ಟ್ಸ್ಗಳು, ಎಷ್ಟು ಕ್ರಿಮಿಕೀಟಗಳು, ಎಷ್ಟು ಕಾಡಿನ ಪ್ರಪಂಚದ ಗದ್ದಲಗಳು ಗಲಾಟೆಗಳು, ಏನಿಲ್ಲ. ಅಂತರ್ದರ್ಶನದಲ್ಲಿ ಆರಾಮ ಪಕ್ಕದಲ್ಲಿ ಬರಲಿಕ್ಕೆ ಧ್ರುವನ ಮೇಲೆಯೇ ದೇವತೆಗಳು ನಿಲ್ಲಿಸಬೇಕು ಅಂತೇಳಿ ಪೀಡೆಗಳನ್ನು ಗಳಿಸಿದ್ದಾರೆ. ಬೆಂಕಿಯ ಪ್ರಪಾತವನ್ನೆಲ್ಲ ಮಾಡ್ತಾರೆ, ಅವನ ಸುತ್ತ ವಿಷ್ಣುವಿನ ಚಕ್ರದ ರಕ್ಷಣೆ ಇರ್ತದೆ. ಧ್ರುವನನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ, ಭೂತಪ್ರೇತ ಪಿಶಾಚಿಗಳಿಗೂ ಅರ್ಥ ಆಗ್ತಾ ಇಲ್ಲ. ಅಷ್ಟು ಅವನ ಧ್ಯಾನದ ಶಕ್ತಿ ಕೇಂದ್ರಿತವಾಗಿದೆ. ಅದರಿಂದ ಕಾಡಿನಲ್ಲಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ. ಹಸಿವು ಬಾಯಾರಿಕೆ ಇಲ್ಲ, ಜರ ವ್ಯಾಧಿಗಳ ಕಥೆಯಲ್ಲಿ ಎಷ್ಟು ಸಮಯದಿಂದ ತಪಸ್ಸಿಗೆ ಕೂತಿದ್ದಾರೋ, ಎಷ್ಟು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾರಂತಾರೆ. ನಾವು ಮೊದಲು ಬದುಕಿ ತೋರಿಸುವ ಅಂದರೆ ಅವರು ತಿನ್ನದೇ ಬದುಕಿದ್ದಾರೆ ನೋಡಿ. ಅದು ಹೇಗೆ ತಪಸ್ಸು ಅಷ್ಟು ಉದ್ದವಾಯಿತು? ಜರ ಎಲ್ಲಿದೆಯೋ ಅವರಿಗೆ ಏನು ಹೇಳುವ? ಅದರ ಆಚೆಗೆ ನೋಡಿಕೊಂಡ್ರೆ ಮತ್ತೆರಡೊಂದು ಶೋಕಮೋಹ, ಅದು ಆದಿ ಆತ್ಮಿಕ. ಆತ್ಮ ಅಂದರೆ ಮನಸ್ಸು. ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಹೇಳಿದ ಮನಸ್ಸಿಗೆ. ಅವನ ಮನಸ್ಸೇ ಅವನಿಗೆ ಶತ್ರು ಮಿತ್ರ ಅಂತ. ಅದನ್ನ ಆಧ್ಯಾತ್ಮಿಕ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಶೋಕ ಮತ್ತು ಮೋಹ, ದೀರ್ಘಕಾಲದ ದುಃಖದ ಎಳೆತ, ಏನು ಮಾಡಬೇಕು ಅಂತ ಗೊತ್ತಲ್ಲದ ಒಂದು ಗೊಂದಲ, ಮೋಹ ವೈಚಿತ್ರ್ಯ ಅಂತ. ಹೀಗಾಗಿ ಅಜ್ಞಾನದಿಂದ ಮತ್ತು ವಿಪರೀತವಾದ ಜ್ಞಾನದಿಂದ ಆಗತಕ್ಕಂತಹ ಸಂಕಟಗಳು, ಇದು ನಾವೇ ಮಾಡಿಕೊಂಡದ್ದು. ಒಂದು ಲೋಕವಾರ್ತೆಯಿಂದ, ಒಂದು ಆತ್ಮವಾರ್ತೆಯಿಂದ. ತನ್ನ ವಿಷಯದಲ್ಲಿ ಇರತಕ್ಕಂಥ ಓವರ್ ಕಾನ್ಫಿಡೆನ್ಸ್, ಬಾಕಿಯ ಪ್ರಪಂಚದ ಮೇಲೆ ಇರತಕ್ಕಂಥ ಅತಿ ಆಕರ್ಷಣೆ. ಬೇಡ ಹೇಳುವುದಿಲ್ಲ ಪ್ರಪಂಚವನ್ನು, ಆದರೆ ಮೈ ಮೇಲೆ ಬೇಡ ಅಂತ ಅಷ್ಟೇ. ತರಚಿಕೊಳ್ಳುವಂತೆ ಅದನ್ನು ಹೇಳ್ಕೊಳ್ಳಿಕ್ಕೆ ಬರುವುದಲ್ಲ. ಹೋಗುವಾಗ ನಾವೇನು ತಗೊಂಡು ಹೋಗುವುದಿಲ್ಲ, ಬಂದಾಗೇನು ತಂದದ್ದು ಇಲ್ಲ. ಹಾಗಾಗಿ ಇರುವಾಗ ಅದನ್ನು ಸಾವರಿಸಿಕೊಂಡು ಹೋಗೋದ್ರಲ್ಲಿ ಅರ್ಥ ಇರ್ತದೆ, ಮೈಯಲ್ಲಿ ಎಳ್ಕೊಂಡು ಹೋಗೋದ್ರಲ್ಲಿ ತಪ್ಪಿರ್ತದೆ. ಇಷ್ಟೆ. ಎಲ್ಲ ವಸ್ತುಗಳು ಇವೇ ಹೇಳಿದ ತಕ್ಷಣ ನಮ್ಮ ದೇಹದಿಂದಲೇ ಒಟ್ಟು ಬಂದದ್ದೆಲ್ಲ ಹೇಳಿಕೊಂಡು ನಮ್ಮ ಅಂಗಾಂಗಗಳನ್ನು, ತಲೆಕೂದಲನ್ನು, ಉಗುರು ಮತ್ತೊಂದನ್ನೆಲ್ಲ ಪ್ರೀತಿಸ್ತಾ ಹಾಗಾದರೆ ಮಲಮೂತ್ರವನ್ನು ಪ್ರೀತಿಸಬೇಕಾಗತ್ತೆ. ಅದನ್ನು ಬೆಚ್ಚನೆ ಹಾಸಿಗೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವುದನ್ನು ಎಲ್ಲಿಡಬೇಕೋ ಅಲ್ಲಿಡಬೇಕು. ಎಷ್ಟು ತೊಂದರೆಯಲ್ಲಿ ಎಷ್ಟನ್ನು ನೋಡಿಕೊಳ್ಳಿಕ್ಕಾಗುತ್ತೋ ಅದು ಒಳ್ಳೆಯದೇ, ಅದು ಚಂದವೇ, ಅದರಲ್ಲಿ ಒಳ್ಳೆಯದಿದೆ ಹೇಳಿಕೊಂಡು ಅದನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಕ್ಕೊಳ್ಳೋರು ಇದರದ ವಿಷಯ ಅಲ್ಲ, ವಿಚಿತ್ರ ವೇಷ ಅದು. ಹೀಗೆ ಯಾವುದರಲ್ಲಿ ಎಷ್ಟರ ಅಂಶಗಳಿವೆ ಅಂತ ಹೆಚ್ಚು ಕಡಿಮೆ ನೋಡಲಿಕ್ಕೆ. ಎಲ್ಲ ವಸ್ತುಗಳಲ್ಲಿಯೂ ಸತ್ವರಜಸ್ಸು ತಮಸ್ಸು ಇದೆ, ಒಳ್ಳೆಯದು ಕೆಡುಕು ಉದಾಸೀನ ಇದೆ, ಮಧ್ಯಸ್ಥವಾದದ್ದಿದೆ ಅಂತ ಹೇಳಿಕೊಂಡು ಪ್ರತಿಯೊಂದರಲ್ಲಿ ಒಳ್ಳೆಯದನ್ನು ತಿನ್ನಲಿಕ್ಕಾಗತ್ತೆ ಅಂತ ಹೇಳಿಬೇಡಿ, ಅದರಲ್ಲಿ ಆಂಶಿಕ ನೋಡಲಿಕ್ಕೆ. ಆದ್ದರಿಂದ ಅವರು ನಪಲಾಂಡು ಭಕ್ಷಯಿತಾನ ಸುರಾಂಪಿಬೇತೆ ಹೇಳುದು. ಮಧ್ಯದಲ್ಲಿಯೂ ಒಳ್ಳೆಯ ಅಂಶ ಉಂಟೂರಿ ಕೇಳಿದರೆ ಇರಬಹುದು, ಆದರೆ ಮುಕ್ಕಾಲು ಅಂಶಕ್ಕಿಂತ ಜಾಸ್ತಿ ಹಾಳೆ ಇರುವುದು, ಕೆಡುಕೆ ಇರುವುದು. ಆದ್ದರಿಂದ ಒಳ್ಳೆಯ ಅಂಶವನ್ನು ಬೇಡಿ. ಅದರಲ್ಲಿ ಬಾಯಾರಿಕೆ ಹೋಗ್ತದೆ, ನಗಾಡಿ ಯಾರ ಬಾಯಾರಿಕೆ ಹೋಗುವುದಿಲ್ಲ. ನಾವು ಹೇಳಿದೆ, ಮದ್ಯವನ್ನು ಒಂದು ಬಾಟ್ಲಿ ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ, ಬಾಯಾರಿದವನು ಕುಡಿಯೋದ್ರಲ್ಲಿ ತಪ್ಪಿಲ್ಲ, ಹೀಗೆಲ್ಲ ವಾದ ಮಾಡಬೇಡಿ. ಬಾಯಾರಿಕೆಗೆ ನೀರು ಅದಕ್ಕಿಂತ ಚಂದವಾದದ್ದಿದೆ. ಮುಕ್ಕಾಲಂಶದಲ್ಲಿ ಬಾಯಾರಿಕೆ ಹೋಗೋ ಸಂಗತಿ ಇಲ್ಲ, ಅದರಲ್ಲಿ ಬೇರೆ ಹೆಚ್ಚು ಕಡಿಮೆ ಆಗೋದಿದೆ. ಬಾಯಾರಿಕೆ ಆಗ್ತಾ ಉಂಟು ಹೇಳಿ ಎಲ್ಲರೂ ಸಹ ಸುಮಾರು ಸರಿಯಾಗಿ ಕುಡ್ಕೊಂಡೇ ಬಿಟ್ಟರೆ ಏನಾಗುತ್ತೆ? ಇದು ದದಿವನದ ಕಪಿಗಳ ಚೇಷ್ಟೆ ಅಂತ ಆಗುತ್ತೆ. ಸಿಕ್ಕಿತಲ್ಲ ಹೇಳಿಕೊಂಡು ಜೇನುತುಪ್ಪವನ್ನು ಎಲ್ಲ ಗಮ್ಮತ್ನಲ್ಲಿ ತಿಂದಾಗ ಆಯಿತು. ಸುಮಾರು ದಿನದಿಂದ ಏನು ತಿಂದಿಲ್ಲ ಹೇಳು ಸರಿ, ಮದ್ದುವನ್ನೇ ಪೂರ ತಿಂತ ಕೂತ್ರೆ ಜೇನುತುಪ್ಪವನ್ನೇ ಕುಡಿಯುವುದು. ಆರೋಗ್ಯ ದೃಷ್ಟಿಯಿಂದ ಮದ್ದು ಬೇಕು ಹೇಳಿ ದಶಮೂಲಾರಿಷ್ಟವನ್ನು ಚೊಂಬುಗಟ್ಟಲೆ ಕುಡಿದ್ರೆ ಏನಾಗುತ್ತೆ? ಮದ್ದು ಹೌದು, ಚೊಂಬುಗಟ್ಟಲೆ ಕುಡಿಲಿಕ್ಕಿಲ್ಲ, ಅದು ಔನ್ಸ್ಗಟ್ಟಲೆ ಮಾತ್ರ. ಅದು ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಇರತಕ್ಕ ಥೆರಪಿ. ಅದನ್ನು ಇವತ್ತು ಒಂದೇ ದಿವಸ ಮಾಡ್ತೇನೆ ಅಂದರೆ ಆಗುವುದಿಲ್ಲ. ಆದ್ದರಿಂದ
ವ್ಯವಸ್ಥೆ 3 ಗುಣದ್ದು ವಸ್ತುಗಳು ಎಲ್ಲದರಲ್ಲಿದ್ದರೂ ಹೆಚ್ಚು ಅಂಶ ಯಾವುದು, ಸತ್ತು ಹೆಚ್ಚು ಪ್ರಧಾನವಾದದ್ದು ಯಾವುದು, ಶಾಂತಿಯನ್ನು ಹೆಚ್ಚು ಕೊಡುವಂಥದ್ದು ಯಾವುದು, ನೆಮ್ಮದಿಯನ್ನು ಹೆಚ್ಚು ತರುವುದು ಯಾವುದು, ಇದನ್ನು ಆಯ್ಕೆ ಮಾಡುವಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ. ಈ ನೆಲೆಯಲ್ಲಿ ಹೇಳಿಕೊಂಡದ್ದು ಆತ್ಮದ ಚಿಂತನೆಯಲ್ಲಿ ಶೋಕಮೋಹಗಳು, ಹೀಗೆ 6 ತೊಂದರೆಗಳು, ಷಡ್ವರ್ಗ. ಇದು ದೇಹದಲ್ಲಿ ಪ್ರತಿ ವ್ಯಕ್ತಿಗೂ ಉಂಟು. ಹುಟ್ಟಿದ ಮಗು ಬಾಯಿ ತೆರೀತದೆ ತಿನ್ನಲಿಕ್ಕೋಸ್ಕರ, ಸಾಯವರೆಗೂ ಬಾಯಿ ಮುಚ್ಚುವುದಿಲ್ಲವನು. ಕ್ಷುತ್ ಪಿಪಾಸೆಗಳು ನಿರಂತರ. ಹುಟ್ಟಿದ ಮಗುವಿನಿಂದ ಶುರುವಾಗುತ್ತೆ ಜರೆ, ನಮ್ಮ ಪಕ್ಕ ಗೊತ್ತಾಗುವುದಿಲ್ಲ ಅಡರಿದ್ದೆಲ್ಲಿ ಅಂತ. ನೋಡಿ, ಲಕ್ಷಗಟ್ಟಲೆ ತಲೆಯಲ್ಲಿ ಕೂದಲಿ ಇರ್ತದೆ, ಸಾಯುವಾಗ ಬಿಳಿ ಆಗುತ್ತೆ ತಿಳ್ಕೊಳ್ಳಿ. ಹಾಗಾದರೆ ನಾವು ಬದುಕಿದ್ದೆಷ್ಟು ದಿನ? ಬದುಕಿಷ್ಟು ದಿನ? 100 ವರ್ಷ ಆದರೂ 36,000 ಆಯಿತು ದಿನ ಬದುಕಿದ್ದು 36,000. ತಲೆಯಲ್ಲಿ ಕೂದಲಿರೋದು ಲಕ್ಷಗಟ್ಟಲೆ, ಅದು ಸಾಯುವಾಗ ಬಿಳಿ ಆಗ್ತದೆ ಅಂತಾದರೆ ದಿನಕ್ಕೆ ಎಷ್ಟು ಬಿಳಿ ಆಗಬೇಕು ಆ ಲೆಕ್ಕದಲ್ಲಿ? ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದ್ದ ನಾವು ಅದನ್ನು ಕಪ್ಪು ಮಾಡಿಕೊಂಡು ಕಾಣಿಸದಂತೆ ಮುಚ್ಚಿಕೊಂಡು ಅದನ್ನು ಮಾತ್ರ ಎಳೆದು ಕಿತ್ತು ತೆಗೆದು ತೋರಿಸಿ ಏನೋ ಒಳ್ಳೆಯದುಂಟು ಅಂತ ಹೇಳ್ತೇವೆ, ಏನು ಒಳ್ಳೆಯದಿಲ್ಲ. ಆದ್ದರಿಂದ ಮನುಷ್ಯ ಜರೆಗೆ ಹುಟ್ಟಿದ ತಕ್ಷಣವೇ ಸಾಯಲಿಕ್ಕೆ ತಯಾರಾದ ಅಂತ ಅರ್ಥ. ಯಾಕೆ? ಒಂದು ದಿನ ಹತ್ತಿರ ಆದವ ಸಾಯಲಿಕ್ಕೆ, ಮತ್ತು ನಾಳೆ 2 ದಿನ ಹತ್ತಿರ ಆದವ, ಈಗ ಹತ್ತಿರ ಹೋಗ್ತಾ ಉಂಟು. ಹರಿಯುವ ಕ್ಯಾಲೆಂಡರ್ ನಮಗಿದ್ದರೆ, ನಮ್ಮ ಕೈಲಿದ್ದ ಆಯುಷ್ಯದ ಪೂರ್ತ ಸ್ಲಿಪ್ ಇದ್ದರೆ ನಮಗೆ ಗೊತ್ತಾಗ್ತಿದ್ದು ಎಷ್ಟು ತೆಳಪಾಗ್ತಾ ಉಂಟು ಅಂತ. ದಪ್ಪ ಇತ್ತು ಮಾರ ಹುಟ್ಟುವಾಗ, ಈಗ ಹರಿದು 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 ತೆಳ್ಳಗಾಗ್ತಾ ಉಂಟು. ಇನ್ನು ಸ್ವಲ್ಪ ಗೋಡೆಗೆ ಅಂಟ್ಲಿಕ್ಕೆ ಬಂದಿದೆ, ಇನ್ನು ಕೊನೆಯ ಒಂದು 4 ಶೀಟುಗಳು ಮಾತ್ರ ಇರೋದು ಕಾಣುತ್ತೆ. ಇದು ಗೊತ್ತಾಗಬೇಕು. ನೀವು 100 ವರ್ಷಕ್ಕೆ ಬೇಕಾದ್ರೆ ಕ್ಯಾಲೆಂಡರ್ ಹಾಕಿ ತೂಕ ಹಾಕಿ, ಹರಿಯೋದು ಮಾತ್ರ ಗ್ಯಾರಂಟಿ ಅಲ್ವ, ದಿನಕ್ಕೊಂದು ಕಾಗದ ಹರಿಲೇಬೇಕಲ್ವ. ಇದನ್ನು ಉಲ್ಲೇಖ ಮಾಡಿ ಜರ ಮತ್ತು ವ್ಯಾಧಿ, ಮುದಿತನ ಮತ್ತು ರೋಗ ಬದುಕಿರುವುದೇ ಒಂದು ರೋಗ, ಉಸಿರೇ ಒಂದು ರೋಗ. ಉಸಿರಾಟದಲ್ಲಿ ಆಗುವಾಗ ಎಷ್ಟು ಕ್ರಿಮಿಕೀಟಗಳು ಒಳಗೋಗಿ ಸಾಯುವುದೇ ಒಂದು ದೊಡ್ಡ ರೋಗದ ಗುಡಾಣ. ಎಷ್ಟು ನೀವು ಮಾಸ್ಕ್ ಹಾಕಿಕೊಂಡು ಮಾಸ್ಕಿನಲ್ಲಿದ್ದ ಪ್ರಾಣಿ ಸಂಕಾರ ನಮಗೆ ಆಗಿ ಹೋಗ್ತದೆ ಹೊಟ್ಟೆ ಒಳಗೆ, ಆಗುವುದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಧರ್ಮರಾಜನಿಗೆ ಕೃಷ್ಣ ಹೇಳಿದಾಗೆ, ಕಣ್ಣು ಮಿಟುಕಿಸಿದರೆ ಸಾಕು, ರೆಪ್ಪೆ ಬಡಿಯುವುದರಲ್ಲೇ ಎಷ್ಟೋ ಪ್ರಾಣಿಗಳು ಸಾಯ್ತಾವೆ, ಹಾರುತ್ತಾವೆ, ಬೀಳುತ್ತಾವೆ. ತೆಗೆದ ಬಿಸಿಯಾದ ಅನ್ನದ ತುತ್ತಿನಲ್ಲಿ ಬಾಯೊಳಗೆ ಹೋಗುವಾಗಲೇ ವಾತಾವರಣದಲ್ಲಿ ತುಂಬಿದ ಕ್ರಿಮಿಕೀಟಗಳು ನಮ್ಮ ಹೊಟ್ಟೆಯೊಳಗೆ ಸೇರಿಕೊಳ್ಳುತ್ತವೆ. ಕೈ ತೊಳೆದು ಬಂದ ನೀರಿನಲ್ಲೇ ಕೂತ ಸಾಂಕ್ರಾಮಿಕಗಳು ನಮ್ಮ ಕೈಗೆ ಅಂಟಿಕೊಂಡಿವೆ. ಒರೆಸಿಕೊಂಡ ಬಟ್ಟೆಯಲ್ಲಿದ್ದ ವಸ್ತುಗಳೇ ನಮಗೆ ಅಂಟಿಕೊಂಡಿವೆ. ಮುಟ್ಟಿದ ಅನ್ನಕ್ಕೆ ನಮ್ಮ ಕೈಯಿಂದಲೇ ಬಂದಿವೆ ಬೇಕಾದಷ್ಟು. ಬೇಕಾದರೆ ಮೈಸ್ಕ್ರೋಸ್ಕೋಪ್ ನೋಡಿ ಹಾಕಿ ಹೇಳ್ತಾರೆ, ಅಲ್ಲಾಡೋದು ಕಾಣುತ್ತೆ ಅಂತಾರೆ. ಹೌದಲ್ಲ? ಮತ್ತೆ ನಮೋಸ್ತು ಸರ್ಪೇಭ್ಯ ಏಕೇಜ ಪೃಥ್ವೀವನು, ಅಂತರಿಕ್ಷೆ, ದಿವಿ, ಅಪ್ಸು. ಈ ನೀರಿನಲ್ಲಿ, ಈ ನೆಲದಲ್ಲಿ ಇರತಕ್ಕಂಥ ಪ್ರಾಣಿಗಳನ್ನು ಸರ್ವಾತ್ಮನ ತೆಗಿಲಿಕ್ಕೆ ಆಗುವುದಿಲ್ಲ. ತೆಗಿಲಿಕ್ಕೆ ಹೋದರೆ ಇನ್ನೊಂದು ಹಾವುಗಳನ್ನು ನಾವು ಅಂಟಿಸಿದಾಗೆ ಮತ್ತೆಂದಲ್ಲ. ಕೆಲವು ತೆಗೆದರೆ ಮತ್ತೊಂದು ಉರುಳುತ್ತವೆ. ಹೀಗಾಗಲಿಕ್ಕೋಸ್ಕರ ಅವರು ಹೇಳುತ್ತಾ, ಜರ ವ್ಯಾಧಿಗಳು, ಶೋಕಮೋಹಗಳು ನಿರಂತರ ಹೊಟ್ಟಿನಿಂದ ಸಾಯುವವರಿಗೆ. ತಾಪತ್ರೇಣ ಸಂತಪ್ತಂ ಯದೇತದಖಿಲಂ ಜಗತ್. ಆಚಾರ್ಯ ಪ್ರತಿಜ್ಞೆ ಮಾಡ್ತಾರೆ, ಎಲ್ಲವೂ ಈ 3ರ ಕೊಂಪೆಯಲ್ಲಿ ಪೆಟ್ಟು ತಿಂತಾನೇ ಇದೆ. ಸಂತಾಪ ತಪ್ಪಿದ್ದಲ್ಲ, ಇಡೀ ಜಗತ್ತಿಗಿದು ಅಂಟಿಕೊಂಡ ವಾರ್ತೆ. ಇದನ್ನು ತೆರಲಿಕ್ಕೋಸ್ಕರ ನಾನೊಂದು ಉಪಾಯ ಹೇಳುತ್ತೇನೆ ಅಂಥೇಳಿ ಈ 6ರ ನಿವೃತ್ತಿಗೆ 6 ಆಚಾರ್ಯರ ಹೆಜ್ಜೆಗಳು, ಮೆಟ್ಟಿಲುಗಳು. ಅದೇ ಷಡ್ವರ್ಗ ನಿಗ್ರಹ, ಷಡ್ವರ್ಗ ನಿರಸ್ತ ದೋಷ ಅಂತ. 6 ನಮ್ಮ ಮೇಲೆ ಹಾರುವ ಅಲೆಗಳನ್ನು ನಿಗ್ರಹಿಸಲು ನಮ್ಮ ಕೈಲಿರಬೇಕಾದ 6 ಗುರಾಣಿಗಳು, ಅಥವಾ 6 ಆಯುಧಗಳು, ಅಥವಾ 6 ಹಂತಗಳು, ಅಥವಾ 6 ಉಪಾಯಗಳು, ಅಥವಾ 6 ಸಾಧನೆಗಳು. ಇವನ್ನು ಆಚಾರ್ಯ ಮೊದಲು ನಮಗೆ ಅಲ್ಲೇ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ಸೇರಿದಾಗ 6ರ ಆಚಾರ್ಯರ ಕಂತೆಯನ್ನು ನಮ್ಮ ಮುಂದೆ ಇಟ್ಟದ್ದು. ಈ ಷಟ್ಚಕ್ರ ಉಪಾಸನೆಯಲ್ಲಿ ಅಥವಾ ಸಾಧನೆಯಲ್ಲಿ, ಧ್ಯಾನದ ಹಂತದಲ್ಲಿ ಈ 6 ಬೇಕೆಯೇ? ಈ 6ರಿಂದಲೇ ಋಷಿಗಳು ಮೇಲಕ್ಕೆ ಬಂದರೆ ಆ ಋಷಿಗಳ ಕಥೆ ಏನು ಅಂತ ಮತ್ತೆ ನೋಡಿಕೊಳ್ಳುವ ಅಂತ ಹೇಳ್ತಾ ಮಗದೊಮ್ಮೆ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ.